ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ಕನ್ನಡವೇ ನಮ್ಮ ಉಸಿರು, ಕನ್ನಡಿಗರೇ ಶಕ್ತಿ ಎನ್ನೋ ಧ್ಯೇಯ ವಾಕ್ಯದಡಿ ನಮ್ಮ ನಾಯಕರಾದ ನಾರಾಯಣಗೌಡರು ಸದಾ ಕಾಲ ಕನ್ನಡಿಗರಿಗಾಗಿ ದುಡಿಯುತ್ತಿದ್ದಾರೆ. ಕನ್ನಡಿಗರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ದಿಟ್ಟವಾಗಿ ಹೋರಾಡುತ್ತಿದ್ದಾರೆ. ಇದಕ್ಕೆ ಸಾಕ್ಷಿಯೇ ಒಂದೇ ತಿಂಗಳಲ್ಲಿ ನಡೆದ 3 ಪ್ರತಿಭಟನೆಗಳು. ಕನ್ನಡಿಗರಿಗೆ ಮೀಸಲಾತಿ, ಕೆಪಿಎಸ್ಸಿ ಭ್ರಷ್ಟಾಚಾರ, ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಕರ್ವೆ ದಿಟ್ಟ ಹೋರಾಟ ನಡೆಸಿದೆ. ಕನ್ನಡ ಮಣ್ಣನ್ನು ರಕ್ಷಿಸಲು ನೆತ್ತರವನ್ನೇ ಹರಿಸಿದರು. ಈ ಕನ್ನಡ ತಾಯಿಯ ಮಡಿಲಲ್ಲಿ ವೀರ ಮರಣವ ಹೊಂದಿದರು. ಹೌದು, ಫೆಬ್ರವರಿ 1ರಂದು ನಮ್ಮ ಕರ್ವೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತ್ತು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ, ಹೊರ ರಾಜ್ಯದವರಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡಲಾಗ್ತಿದೆ. ಬ್ಯಾಂಕ್, ಸರ್ಕಾರಿ ಸಂಸ್ಥೆಗಳಲ್ಲೂ ಕನ್ನಡಿಗರನ್ನ ನೇಮಿಸಬೇಕು, ಕನ್ನಡ ಮಾತನಾಡದ ಉದ್ಯೋಗಿಗಳನ್ನ ತೆಗೆದುಹಾಕಿ ಕನ್ನಡಿಗರನ್ನ ನೇಮಕ ಮಾಡಬೇಕು ಅಂತ ನಾರಾಯಣಗೌಡರು ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ರು. ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು, ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ಮತ್ತೊಂದೆಡೆ ಫೆಬ್ರವರಿ 18ರಂದು ಕರ್ವೆ ನಾರಾಯಣಗೌಡರು ಮತ್ತೊಂದು ದಿಟ್ಟ ಹೋರಾಟ ನಡೆಸಿದ್ರು. ಕೆಪಿಎಸ್ಸಿ 384 ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಕನ್ನಡ ಮಾಧ್ಯಮ ವಿಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಅಂತ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಚಳಿ ಬಿಡಿಸಿದ್ರು. ಇಷ್ಟೇ ಅಲ್ಲದೆ ಕೆಪಿಎಸ್ಸಿ ಕಚೇರಿ ಮುಂದೆಯೂ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ರು. ಈ ವೇಳೆ ಕೆಪಿಎಸ್ಸಿಯಿಂದ ಅನ್ಯಾಯಕ್ಕೊಳಗಾದ ಸಾವಿರಾರು ಅಭ್ಯರ್ಥಿಗಳು ಈ ಹೋರಾಟಕ್ಕೆ ಸಾಕ್ಷಿಯಾಗಿದ್ರು. ಕನ್ನಡದ ಮಕ್ಕಳ ಭವಿಷ್ಯದ ಶಕ್ತಿ ಸೌಧ ಆಗಬೇಕು, ಕನ್ನಡಿಗರ ಉದ್ಧಾರದ ಶಕ್ತಿ ಸೌಧ ಆಗಬೇಕು. ರಾಜಕೀಯ ದೊಂಬರಾಟ ಆಗಬಾರದು, ರಾಜಕಾರಣದ ದೊಂಬರಾಟ ಅಲ್ಲ. ಕನ್ನಡದ ಮಕ್ಕಳ ಭವಿಷ್ಯದ ಶಕ್ತಿ ಕೇಂದ್ರ ಆ ವಿಧಾನಸೌಧ ಆಗಬೇಕು. ಅದಕ್ಕಾಗಿ ನಮ್ಮ ಮನವಿ ಏನಿದೆ, ಇವತ್ತು ಈ ನಾಡಿನ ಮಕ್ಕಳ ಭವಿಷ್ಯ ಅದರಲ್ಲಿ ಏನು ಅಡಗಿದೆ, ಆ ಭವಿಷ್ಯವನ್ನ ಕಟ್ಕೊಡುವಂತ ಕೆಲಸ ನೀವು ಮಾಡಬೇಕು. ಇಷ್ಟು ಜನರ ಇತಿಹಾಸದ ಮುನ್ನುಡಿಯನ್ನ ಮುಖ್ಯಮಂತ್ರಿಗಳೇ ಅವರು ಬರೆಯಲ್ಲ, ಕೆಪಿಎಸ್ಸಿ ಅವರು ಬರೆಯಲ್ಲ, ಇವರ ಬದುಕಿನ ಮುನ್ನುಡಿಯನ್ನ ಬರಿಬೇಕಾದರೂ ಕರ್ನಾಟಕದ ಮುಖ್ಯಮಂತ್ರಿಗಳು ನಿಮ್ಮ ಕೈಯಲ್ಲಿದೆ. ನೀವು ಮುನ್ನುಡಿ ಬರೆದ್ರೆ ಈ ಮಕ್ಕಳು, ಈ ನಾಡಿನ ಮಕ್ಕಳು ನಾಳೆ ನಿಮ್ಮ ಬೆನ್ನುಡಿ ಬರೀತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ದಿವಸ ಹೇಳ್ತಾರೆ, ನಮ್ಮ ಕಾಲಕ್ಕೆ ಈ ತರ ಅನ್ಯಾಯ ಆಗಿತ್ತು. ಅವತ್ತಿನ ಕಾಲಕ್ಕೆ ನಮ್ಮ ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳಿದ್ರು, ಅವ್ರನ್ನ ಇಡೀ ಕನ್ನಡದ ಜನ ಕನ್ನಡದ ರಾಮಯ್ಯ ಅಂತ ಕರಿತಾ ಇದ್ರು. ಆ ಕನ್ನಡದ ರಾಮಯ್ಯನ ಕಾಲದಲ್ಲಿ ಕನ್ನಡಿಗರು ನಾವು ನಮ್ಮ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿತ್ತು ಅಂತ ಹೇಳಿ ಅವರು ಬೆನ್ನುಡಿ ಬರಿಬೇಕು. ಅದು ಆಗಬೇಕು ಸಿದ್ದರಾಮಯ್ಯನವರು. ಯಾಕೆಂದ್ರೆ ಇಲ್ಲಿ ಒಬ್ಬರ ಪ್ರಶ್ನೆ ಅಲ್ಲ, ಇಲ್ಲ 10 ಜನರ ಪ್ರಶ್ನೆ ಅಲ್ಲ, ಸಾವಿರಾರು ಜನರ ಪ್ರಶ್ನೆ ಅಲ್ಲ, ಲಕ್ಷಾಂತರ ಈ ನಾಡಿನ ಮಕ್ಕಳ ಪ್ರಶ್ನೆ ಇದು. ಇನ್ನೊಂದ್ ಕಡೆ ಬೆಳಗಾವಿಯಲ್ಲಿ ಬಾಲ ಬಿಚ್ಚಿದ ಮರಾಠಿ ಪುಂಡರಿಗೆ ಕರ್ವೆ ನಾರಾಯಣಗೌಡರು ತಕ್ಕ ಪಾಠ ಕಲಿಸಿದ್ದಾರೆ. ಹೌದು, ಬೆಳಗಾವಿಯಲ್ಲಿ ಇತ್ತೀಚೆಗಷ್ಟೇ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ಅವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿ ದೌರ್ಜನ್ಯ ಮೆರೆದಿದ್ರು. ಇದನ್ನ ತೀವ್ರವಾಗಿ ಖಂಡಿಸಿದ್ದ ನಾರಾಯಣಗೌಡರು ಬೆಳಗಾವಿಗೆ ನುಗ್ಗಿ ಮರಾಠಿ ಪುಂಡರಿಗೆ ಪಾಠ ಕಲಿಸಿದ್ರು.
ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೂ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಎಲ್ಲ ಅಭಿಮಾನ ನಿಮ್ಮ ಗುಂಡಾಗಿರಿ ನೋಡ್ರೆ ನನ್ಗೆ ಅನ್ಸುತ್ತೆ, ನಿಮ್ಮ ಶಿವಸೇನೆಯ ಗುಂಡವರ್ತನೆಯನ್ನು ನೋಡ್ರೆ ಅನ್ಸುತ್ತೆ ಆ ಪಾಕಿಸ್ತಾನದ ಭಯೋತ್ಪಾದಕರಿಗೂ ನಿಮಗೂ ವ್ಯತ್ಯಾಸ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇಂಥ ಗೂಂಡಾಗಳನ್ನ ದೇಶದಿಂದ ಹೊರ ಹಾಕ್ಬೇಕು, ಗಡೀಪಾರ್ ಮಾಡಬೇಕು ಅಂತೇಳಿ ಭಾರತ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಒಟ್ನಲ್ಲಿ ಕನ್ನಡ ಅಂದ್ರೆ ನಮ್ಮ ಪ್ರಾಣ. ಕನ್ನಡಕ್ಕೆ ಧಕ್ಕೆ ಉಂಟಾಗದಂತೆ, ಕನ್ನಡಿಗರಿಗೆ ಅನ್ಯಾಯ ಆಗದಂತೆ ನಾರಾಯಣಗೌಡರು ಕನ್ನಡ ತಾಯಿಯ ಮಗನಾಗಿ ಹೋರಾಡುತ್ತಿದ್ದಾರೆ. ಎಷ್ಟೇ ಕಠಿಣ ಸವಾಲುಗಳು ಎದುರಾದ್ರೂ ಹೋರಾಟಕ್ಕೂ ಎದೆಗೊಂಡಲ್ಲ, ಹಿಂಜರಿಯಲ್ಲ.